ಸ್ನೇಹಿತರೆ, ಬಾಹ್ಯಾಕಾಶ ಊಹೆಗೆ ನಿಲುಕದ ಅನಂತ ವಿಸ್ಮಯಗಳ ಆಗರ. ನಾವು ಪ್ರತಿದಿನ ಆಕಾಶ ನೋಡ್ತೇವೆ, ಮಿನುಗುವ ನಕ್ಷತ್ರಗಳನ್ನ ನೋಡಿ ಖುಷಿ ಪಡ್ತೇವೆ. ಆದ್ರೆ ನಾವು ಬದುಕ್ತಾ ಇರೋ ಇಡೀ ಬ್ರಹ್ಮಾಂಡ, ನಮ್ಮ ಎಂಟೈರ್ ಯೂನಿವರ್ಸ್ ವಾಸ್ತವದಲ್ಲಿ ಒಂದು ಬೃಹತ್ ಕಪ್ಪು ಕುಳಿ, ಒಂದು ದೈತ್ಯ ಬ್ಲ್ಯಾಕ್ ಹೋಲ್ ಒಳಗಡೆ ಬಂದಿಯಾಗಿದ್ರೆ. ಬ್ಲ್ಯಾಕ್ ಹೋಲ್ ಇದೆಯಂತೆ, ಅದು ಏನು ಬೆಳಕನ್ನು ಕೂಡ ಆಚೆ ಬಿಡಲ್ವಂತೆ, ಅದು ಅಷ್ಟು ಗ್ರಾವಿಟಿ ಅಂತೆಲ್ಲ ಸೈನ್ಸಲ್ಲಿ ಚರ್ಚೆ ಮಾಡೋ ನಾವು ಬ್ಲ್ಯಾಕ್ ಹೋಲ್ ಒಳಗಡೆನೆ ಜೀವನ ನಡೆಸ್ತಾ ಇದ್ರೆ ಕೇಳೋಕೆ ಹೇಗೆ ಅನಿಸುತ್ತೆ? ಹಾಲಿವುಡ್ ಸೈನ್ಸ್ ಫಿಕ್ಷನ್ ಸಿನಿಮಾದ ಸ್ಟೋರಿ ಅಂತ ಅನಿಸುತ್ತಲ್ಲ ಸ್ನೇಹಿತರೆ ನಿಮಗೆ. ಆದರೆ ಫಿಸಿಕ್ಸ್ನ ಅಂದರೆ ಥಿಯರಿಟಿಕಲ್ ಫಿಸಿಕ್ಸ್ನ ದಿಗ್ಗಜ ವಿಜ್ಞಾನಿಗಳು ಈಗ ಬಲವಾಗಿ ಇದನ್ನೇ ಪ್ರತಿಪಾದಿಸ್ತಾ ಇದ್ದಾರೆ. ಅವ್ರ ಪ್ರಕಾರ ಬಿಗ್ ಬ್ಯಾಂಗ್ ಅನ್ನೋದು ನಮ್ಮ ಬ್ರಹ್ಮಾಂಡದ ಆರಂಭ ಅಲ್ವೇ ಅಲ್ಲ, ಬದಲಾಗಿ ನಾವಿರೋ ಈ ಬ್ರಹ್ಮಾಂಡ ಬೇರೊಂದು ಬ್ರಹ್ಮಾಂಡದಲ್ಲಿರೋ ಬ್ಲ್ಯಾಕ್ ಹೋಲ್ ನಿಂದ ಹುಟ್ಟಿರಬಹುದು. ಎಸ್, ಬ್ಲ್ಯಾಕ್ ಹೋಲ್ ಅನ್ನೋದು ಕೇವಲ ನಕ್ಷತ್ರಗಳನ್ನು ನುಂಗೋ ರಾಕ್ಷಸ ಅಲ್ಲ, ಅದು ಹೊಸ ಬ್ರಹ್ಮಾಂಡಕ್ಕೆ ಜನ್ಮ ಕೊಡೋ ತಾಯಿಯ ಗರ್ಭ ಅಂತ ವಿಜ್ಞಾನಿಗಳು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಏನಿದು ಹೊಸ ಥಿಯರಿ? ನಾವು ನಿಜಕ್ಕೂ ಬ್ಲ್ಯಾಕ್ ಹೋಲ್ ಒಳಗಡೆ ಇದೀವ? ಇವತ್ತು ನಾವು ವಿಜ್ಞಾನ ಲೋಕವನ್ನೇ ಬೆಚ್ಚಿ ಬೀಳಿಸಿರೋ ಒಂದು ಮಹಾನ್ ರಹಸ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಮುಂದಿನ 8 ನಿಮಿಷ ತುಂಬಾ ಗಮನ ಕೊಡಬೇಕು ನೀವು. ನಿಮ್ಮ ಕಲ್ಪನೆಗೂ ನಿಲುಕದ, ನಿಮ್ಮ ಬುದ್ಧಿಶಕ್ತಿಯನ್ನ ಚಾಲೆಂಜ್ ಮಾಡುವ ಸೂಕ್ಷ್ಮ ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋದಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ತುಂಬಾ ಗಮನ ಕೊಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ವಿಜ್ಞಾನ ಲೋಕವನ್ನ ಬೆಚ್ಚಿ ಬೀಳಿಸಿದ ಹೊಸ ಥಿಯರಿ ಏನಿದು? ಬ್ಲ್ಯಾಕ್ ಹೋಲ್ ಕಾಸ್ಮಾಲಜಿ. ಈ ರಹಸ್ಯವನ್ನ ಭೇದಿಸೋಕು ಮುನ್ನ ಮೊದಲು ಬ್ಲ್ಯಾಕ್ ಹೋಲ್ ಅಂದ್ರೆ ಏನು ಅಂತ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ತಿಳ್ಕೊಂಡ್ಬಿಡೋಣ ಸ್ನೇಹಿತರೆ. ಬ್ಲ್ಯಾಕ್ ಹೋಲ್ ಅಂದ್ರೆ ಸ್ಪೇಸ್ ನಲ್ಲಿ, ಬಾಹ್ಯಾಕಾಶದಲ್ಲಿ ಇರೋ ಒಂದು ಡೆಡ್ಲಿ ಜಾಗ ಅಂತ ಅನ್ಕೊಳ್ಳಿ. ತುಂಬಾ ದೊಡ್ಡ ಜಾಗ. ಬೃಹತ್ ನಕ್ಷತ್ರ ಸತ್ತು ಅವುಗಳ ಇಡೀ ದ್ರವ್ಯರಾಶಿ ಕಂಪ್ರೆಸ್ ಆಗಿ ಈ ಜಾಗ ಸೃಷ್ಟಿಯಾಗಿರುತ್ತೆ. ಇಲ್ಲಿ ಗುರುತ್ವಾಕರ್ಷಣೆ ಅಂದ್ರೆ ಗ್ರಾವಿಟಿ ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂತ ಹೇಳಿದ್ರೆ, ಅತ್ಯಂತ ವೇಗವಾಗಿ ಚಲಿಸುವ ಬೆಳಕು ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ. ಇದು ತನ್ನತ್ತ ಬಂದಿರೋ ಯಾವುದನ್ನು ವಾಪಸ್ ಬಿಡ್ಕೊಳ್ಳಲ್ಲ, ಬೆಳಕನ್ನ ಕೂಡ ವಾಪಸ್ ರಿಫ್ಲೆಕ್ಟ್ ಮಾಡಲ್ಲ. ಇದೆಲ್ಲ ನಾವು ತುಂಬಾ ಸಲ ಹೇಳಿದೀವಿ, ನಿಮಗೂ ಕೂಡ ಗೊತ್ತಿರಬಹುದು. ಆದ್ರೆ ಈಗಿನ ವಿಜ್ಞಾನಿಗಳು, ಮುಖ್ಯವಾಗಿ ನಿಕೋಡೆಮ್ ಪೋಪ್ಲಾವ್ಸ್ಕಿ ಅನ್ನೋರು ಒಂದು ಹೊಸ ಥಿಯರಿಯನ್ನ ಮುಂದಿಟ್ಟಿದ್ದಾರೆ. ಅದೇ ಬ್ಲ್ಯಾಕ್ ಹೋಲ್ ಕಾಸ್ಮಾಲಜಿ. ಈ ಥಿಯರಿ ಇಡೀ ಸೈನ್ಸ್ ಲೋಕವನ್ನೇ ಬೆಚ್ಚಿ ಬೀಳಿಸಿದೆ. ಇದೇನು ಹೇಳ್ತಾ ಇದೆ ಅಂದ್ರೆ, ಇಲ್ಲಿವರೆಗೂ ಸೈನ್ಸ್ ನಂಬಿದ್ದೇನು ಹೇಳಿ? ಬ್ಲ್ಯಾಕ್ ಹೋಲ್ ಒಳಗೆ ಹೋದ ವಸ್ತು ಕಂಪ್ಲೀಟ್ ಆಗಿ ಕ್ರಶ್ ಆಗಿ ಡೆಡ್ ಎಂಡ್ ತಲುಪುತ್ತೆ ಅಂತ. ಆದರೆ ಕಾಸ್ಮಾಲಜಿ ಥಿಯರಿ ಪ್ರಕಾರ ಬ್ಲ್ಯಾಕ್ ಹೋಲ್ ಒಳಗಡೆ ಯಾವುದೇ ಡೆಡ್ ಎಂಡ್ ಇಲ್ಲ, ಬದಲಾಗಿ ಅದರೊಳಗಡೆ ವಸ್ತುಗಳು ಅತಿಯಾಗಿ ಕಂಪ್ರೆಸ್ ಆದಾಗ ಅಲ್ಲಿರೋ ಪ್ರೆಷರ್ಗೆ ಸ್ಪೇಸ್ ಮತ್ತು ಟೈಮ್ ಒಂದು ಸ್ಪ್ರಿಂಗ್ ತರ ತಿರ್ಚಿಕೊಳ್ತವೆ. ಅದನ್ನ ಸೈನ್ಸ್ ಭಾಷೆಯಲ್ಲಿ ಟಾರ್ಜನ್ ಅಂತ ಕರೀತಾರೆ. ಈ ರೀತಿ ತಿರುಚಿಕೊಂಡ ಶಕ್ತಿ ವಸ್ತುಗಳನ್ನ ಅನಂತವಾಗಿ ಕುಗ್ಗೋಕೆ ಬಿಡದೆ ವಾಪಸ್ ಹೊರಗೆ ತಳ್ಳೋಕೆ ಶುರು ಮಾಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ಪ್ರಿಂಗ್ ಕಲ್ಪನೆ ಮಾಡ್ಕೊಳ್ಳಿ. ನೀವು ಆ ಸ್ಪ್ರಿಂಗ್ ಅನ್ನ ಎಷ್ಟೇ ಜೋರಾಗಿ ಪ್ರೆಸ್ ಮಾಡಿದ್ರು ಕೂಡ ಒಂದು ಲಿಮಿಟ್ ದಾಟಿದ ಮೇಲೆ ಅದು ವಾಪಸ್ ಅಷ್ಟೇ ಫೋರ್ಸ್ ನಿಂದ ನಿಮ್ಮ ಕೈಯನ್ನ ಹಿಂದಕ್ಕೆ ತಳ್ಳುತ್ತಲ್ವಾ? ಈಗ ಭೌತಶಾಸ್ತ್ರಜ್ಞ ನಿಕೋಡೆಮ್ ಪೋಪ್ಲಾವ್ಸ್ಕಿ ಇದನ್ನೇ ಹೇಳ್ತಿರೋದು. ಬ್ಲ್ಯಾಕ್ ಹೋಲ್ ಒಳಗೆ ಬೀಳೋ ವಸ್ತುಗಳು ಒಂದು ಹಂತದವರೆಗೆ ಮಾತ್ರ ಕಂಪ್ರೆಸ್ ಆಗ್ತವೆ, ಆಮೇಲೆ ಸ್ಪೇಸ್ ಟೈಮ್ ಈ ಸ್ಪ್ರಿಂಗ್ ತರಹ ವಾಪಸ್ ಬೌನ್ಸ್ ಆಗುತ್ತೆ. ಒಮ್ಮೆ ಅದು ಬೌನ್ಸ್ ಆದಾಗ ಬ್ಲ್ಯಾಕ್ ಹೋಲ್ ಒಳಗಡೆ ಒಂದು ಸಂಪೂರ್ಣ ಹೊಸ ಬ್ರಹ್ಮಾಂಡ, ನ್ಯೂ ಯೂನಿವರ್ಸ್ ಅಥವಾ ಬೇಬಿ ಯೂನಿವರ್ಸ್ ಸೃಷ್ಟಿಯಾಗಿ ವಿಸ್ತರಣೆ ಆಗೋಕೆ ಶುರುವಾಗುತ್ತೆ. ಪೋಪ್ಲಾವ್ಸ್ಕಿ ಅವರ ಪ್ರಕಾರ ಬ್ಲ್ಯಾಕ್ ಹೋಲ್ ಅನ್ನೋದು ಎಲ್ಲವನ್ನ ನುಂಗಿ ಹಾಕೋ ಕಾಸ್ಮಿಕ್ ಕಸದ ಬುಟ್ಟಿ ಅಲ್ಲ, ಬದಲಿಗೆ ಅದೊಂದು ಹೊಸ ಜಗತ್ತಿನ ಸೃಷ್ಟಿಗೆ ಕಾರಣವಾಗುವ ಗರ್ಭ, ವೂಂಬ್. ಹೊರಗಿನಿಂದ ನೋಡೋರಿಗೆ ಬ್ಲ್ಯಾಕ್ ಹೋಲ್ ಒಳಗಡೆ ಹೋದ ವಸ್ತುಗಳು ಶಾಶ್ವತವಾಗಿ ಕಣ್ಮರೆ ಆದಂಗೆ ಕಾಣಿಸುತ್ತೆ. ಆದರೆ ಬ್ಲ್ಯಾಕ್ ಹೋಲ್ ಒಳಗಡೆಯಿಂದ ನೋಡಿದ್ರೆ ಅಲ್ಲಿ ಹೊಸದೊಂದು ಬ್ರಹ್ಮಾಂಡವೇ ಹುಡ್ತಾ ಇರುತ್ತೆ. ಅಂದ್ರೆ ನಮ್ಮ ಬ್ರಹ್ಮಾಂಡದ ಕಥೆ ಚಾಪ್ಟರ್ 1 ಅಲ್ಲ, ಇದು ಬೇರೊಂದು ಬ್ರಹ್ಮಾಂಡದಲ್ಲಿ ಶುರುವಾದ ಕಥೆಯ ಚಾಪ್ಟರ್ 2 ಕೂಡ ಆಗಿರಬಹುದು ಅಂತ. ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಮಲ್ಲಿ ಒಂದು ಮನವಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಆಗ ನಾವು ಮೆಂಬರ್ಗಳಿಗೋಸ್ಕರ ಮಾಡ್ತಿರೋ ಎಲ್ಲ ವಿಡಿಯೋಸ್ ನಿಮಗೂ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಚಾನಲ್ನ ಈ ರೀತಿಯ ಕೆಲಸಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಬಿಗ್ ಬ್ಯಾಂಗ್ ಆಗಿದ್ದೇ ಸುಳ್ಳ? ನಮ್ಮ ಬ್ರಹ್ಮಾಂಡದ ಸೃಷ್ಟಿಯ ವಿಚಾರಕ್ಕೆ ಬರೋಣ. ನಾವು ಚಿಕ್ಕ ವಯಸ್ಸಿಂದ ಏನು ಓದ್ಕೊಂಡ್ ಬಂದಿರೋದು? ನಮ್ಮ ಬ್ರಹ್ಮಾಂಡ ಶುರುವಾಗಿರೋದು ಸುಮಾರು 13.8 ಮಿಲಿಯನ್ ವರ್ಷಗಳ ಹಿಂದೆ. ಅವಾಗ ಒಂದು ಬಿಗ್ ಬ್ಯಾಂಗ್ ಅಂತ ಮಹಾಸ್ಫೋಟ ಆಯ್ತು. ಬಿಗ್ ಬ್ಯಾಂಗ್ ಪ್ರಕಾರ ಇಡೀ ಬ್ರಹ್ಮಾಂಡ ಕೇವಲ ಒಂದು ಸಣ್ಣ ಬಿಂದುವಿನಲ್ಲಿ ಅಡಗಿತ್ತು. ಅದನ್ನ ವಿಜ್ಞಾನದ ಭಾಷೆಯಲ್ಲಿ ಸಿಂಗ್ಯುಲಾರಿಟಿ ಅಂತ ಕರೀತಾರೆ. ಆದ್ರೆ ವಾಸ್ತವದಲ್ಲಿ ಸಿಂಗ್ಯುಲಾರಿಟಿ ಅಂದ್ರೆ ಬರೀ ಒಂದು ಸಣ್ಣ ಚುಕ್ಕೆ ಅಲ್ಲ, ಅದೊಂದು ಪಾಯಿಂಟ್
ವೇರ್ ಫಿಸಿಕ್ಸ್ ಬ್ರೇಕ್ಸ್ ಡೌನ್ ಅಂದ್ರೆ ಭೌತಶಾಸ್ತ್ರದ ನಿಯಮಗಳು ಮುರಿದು ಬೀಳೋ ಒಂದು ಪಾಯಿಂಟ್ ಅದು. ಇಲ್ಲಿ ಡೆನ್ಸಿಟಿ ಮತ್ತು ಕರ್ವೇಚರ್ ಇನ್ಫಿನಿಟಿ ಆಗಿರ್ತವೆ. ವಿಜ್ಞಾನಿಗಳಾದ ರೋಜರ್ ಪೆನ್ರೋಸ್ ಮತ್ತು ಸ್ಟೀಫನ್ ಹಾಕಿಂಗ್ ಇದನ್ನೇ ಸಾಬೀತು ಮಾಡಿದ್ದು. ಆದ್ರೆ ನಿಮ್ಗೊಂದು ವಿಚಾರ ಗೊತ್ತಿರಲಿ, ಬ್ಲಾಕ್ ಹೋಲ್ ನ ಕೇಂದ್ರದಲ್ಲೂ ಇರೋದು ಇದೇ ಸಿಂಗ್ಯುಲಾರಿಟಿ. ಒಂದು ದೊಡ್ಡ ನಕ್ಷತ್ರ ಸತ್ತು ಕುಸಿದು ಬ್ಲಾಕ್ ಹೋಲ್ ಆದಾಗ ಅದರೊಳಗಿನ ಮ್ಯಾಟರ್ ಕೂಡ ಸಿಂಗ್ಯುಲಾರಿಟಿ ಆಗುತ್ತೆ. ಇದನ್ನ ಒಂದು ಸಿನಿಮಾ ತರ ಕಲ್ಪನೆ ಮಾಡ್ಕೊಳ್ಳಿ. ಪ್ಲೇ ಬಟನ್ ಒತ್ತಿದ್ರೆ ನಮ್ಮ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಿರೋದು ಕಾಣಿಸುತ್ತೆ. ಅದೇ ಸಿನಿಮಾನ ರಿವೈಂಡ್ ಮಾಡಿದ್ರೆ ಇಡೀ ಬ್ರಹ್ಮಾಂಡ ಮತ್ತೆ ವಾಪಸ್ ಕುಗ್ಗಿ 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 ಒಂದು ಬಿಂದುಗೆ ಬಂದು ನಿಲ್ಲುತ್ತಲ್ವಾ. ಅಚ್ಚರಿ ಅಂದ್ರೆ ಈ ರಿವೈಂಡ್ ಆದ ಬಿಗ್ ಬ್ಯಾಂಗ್ ಸಿಂಗ್ಯುಲಾರಿಟಿ ಮತ್ತು ಬ್ಲ್ಯಾಕ್ ಹೋಲ್ ಸಿಂಗ್ಯುಲಾರಿಟಿ ಎರಡರ ಮ್ಯಾಥಮೆಟಿಕ್ಸ್ ಸೇಮ್ ಟು ಸೇಮ್ ಮ್ಯಾಚ್ ಆಗುತ್ತೆ. ಬ್ಲ್ಯಾಕ್ ಹೋಲ್ ಗಡಿ ಬ್ರಹ್ಮಾಂಡದ ಗಡಿನ ವಿಜ್ಞಾನಿಗಳ ತಲೆ ಕೆಡಿಸಿದ ನಿಗೂಢ ಹೋಲಿಕೆ. ಕೇವಲ ಅದೊಂದು ಥಿಯರಿ ಮಾತ್ರ ಅಲ್ಲ, ಇದಕ್ಕೆ ಸಾಕಷ್ಟು ಸಾಮ್ಯತೆಗಳು ಸಿಗ್ತವೆ. ಅದರಲ್ಲಿ ಮುಖ್ಯವಾಗಿರುವುದು ಬ್ರಹ್ಮಾಂಡ ಮತ್ತು ಬ್ಲ್ಯಾಕ್ ಹೋಲ್ ಗಡಿಗಳ ಹೋಲಿಕೆ. ಬ್ಲ್ಯಾಕ್ ಹೋಲ್ ಸುತ್ತ ಒಂದು ಕಾಲ್ಪನಿಕ ಬಾರ್ಡರ್ ಇರುತ್ತೆ. ಇದನ್ನ ಇವೆಂಟ್ ಹೊರೈಸನ್ ಅಂತ ಕರೀತಾರೆ. ನಾಸಾ ಇದನ್ನ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಕರೆಯುತ್ತೆ. ಅಂದ್ರೆ ಒಮ್ಮೆ ಈ ಬಾರ್ಡರ್ ದಾಟಿ ಒಳಗೆ ಹೋದ್ರೆ ವಾಪಸ್ ಬರೋಕ್ ಚಾನ್ಸೇ ಇಲ್ಲ. ಐನ್ಸ್ಟೀನ್ ಹೇಳಿದ ಹಾಗೆ ಬೆಳಕಿಗಿಂತ ವೇಗವಾಗಿ ಚಲಿಸುವ ವಸ್ತು ಈ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ. ಆದ್ರೆ ಬೆಳಕು ಕೂಡ ಈ ಇವೆಂಟ್ ಹೊರೈಸನ್ ಇಂದ ಅದ್ರ ಮೇಲೆ ಬಿದ್ರೆ ಮತ್ತೆ ಅಲ್ಲಿಂದ ವಾಪಸ್ ರಿಫ್ಲೆಕ್ಟ್ ಆಗಲ್ಲ, ತಪ್ಪಿಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಗ್ರಾವಿಟಿ ಸ್ಪೇಸ್ ಟೈಮ್ ಅನ್ನ ಎಷ್ಟರ ಮಟ್ಟಿಗೆ ಬಗ್ಗಿಸಿರುತ್ತೆ ಅಂದ್ರೆ ಎಷ್ಟೇ ವೇಗವಾಗಿ ಓಡಿದ್ರು ನಿಮ್ಮ ದಾರಿ ಬ್ಲ್ಯಾಕ್ ಹೋಲ್ ಒಳಗಡೆನೆ ಹೋಗ್ತಾ ಇರುತ್ತೆ. ಒಂದು ಜಲಪಾತದ ಉದಾಹರಣೆ ತಗೊಳ್ಳಿ. ಮೀನುಗಳು ನೀರಿನ ವಿರುದ್ಧ ಈಜಬಲ್ಲವು, ಆದ್ರೆ ಜಲಪಾತದ ರಭಸ ಮೀನಿನ ವೇಗಕ್ಕಿಂತ ಹೆಚ್ಚಾದಾಗ ಮೀನು ಜಲಪಾತಕ್ಕೆ ಬೀಳೋದು ಗ್ಯಾರಂಟಿ. ಈ ಇವೆಂಟ್ ಹೊರೈಸನ್ ಹತ್ತಿರ ಬೆಳಕಿನ ಪರಿಸ್ಥಿತಿನೂ ಹೀಗೆ ಆಗುತ್ತೆ. ಜಲಪಾತದ ವಿರುದ್ಧ ಫೈಟ್ ಮಾಡೋ ಮೀನಿನ ತರ ಆಗುತ್ತೆ. ಈಗ ಒಂದು ಶಾಕಿಂಗ್ ವಿಚಾರವನ್ನ ಕೇಳಿ ಸ್ನೇಹಿತರೆ. ನಮ್ಮ ಬ್ರಹ್ಮಾಂಡಕ್ಕೂ ಇಂಥದ್ದೇ ಒಂದು ಬಾರ್ಡರ್ ಇದೆ. ಅದನ್ನ ಅಬ್ಸರ್ವಬಲ್ ಯೂನಿವರ್ಸ್ ಅಂತ ಕರಿತೇವೆ. ನಮ್ಮ ಬ್ರಹ್ಮಾಂಡಕ್ಕೆ 13.8 ಬಿಲಿಯನ್ ವರ್ಷ ವಯಸ್ಸಾಗಿದ್ರು ಕೂಡ ನಾವು ನೋಡಬಹುದಾದ ಬ್ರಹ್ಮಾಂಡದ ಅಗಲ ಬರೋಬ್ಬರಿ 93 ಬಿಲಿಯನ್ ಲೈಟ್ ಇಯರ್ಸ್. ಯಾಕಂದ್ರೆ ಬೆಳಕು ಟ್ರಾವೆಲ್ ಮಾಡ್ತಿರುವಾಗಲೇ ಸ್ಪೇಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ನಾವು 93 ಬಿಲಿಯನ್ ಲೈಟ್ ಇಯರ್ಸ್ ನ ಆಚೆ ಏನಿದೆ ಅಂತ ನೋಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಲ್ಲಿಂದ ಹೊರಟ ಬೆಳಕು ಇನ್ನು ನಮ್ಮನ್ನ ತಲುಪೇ ಇಲ್ಲ. ಇದನ್ನ ದಟ್ಟವಾದ ಮಂಜು ಕವಿದಿರೋ ಜಾಗಕ್ಕೆ ನೀವು ಹೋಲಿಸಬಹುದು. ಮಂಜಲ್ಲಿ ನಮಗೆ ಒಂದು ನಿರ್ದಿಷ್ಟ ದೂರದವರೆಗೆ ಮಾತ್ರ ಕಾಣಿಸುತ್ತೆ. ಅಲ್ಲಿಗೆ ಜಗತ್ತು ಮುಗಿತು ಅಂತಲ್ಲ, ಅದು ಕೇವಲ ನಮ್ಮ ಕಣ್ಣಿಗೆ ಕಾಣಿಸುವ ಲಿಮಿಟ್ ಅಷ್ಟೇ. ಗಮನಿಸಿ, ಬ್ಲ್ಯಾಕ್ ಹೋಲ್ ನ ಇವೆಂಟ್ ಹೊರೈಸನ್ ಮತ್ತು ನಮ್ಮ ಅಬ್ಸರ್ವಬಲ್ ಯೂನಿವರ್ಸ್ ನ ಬಾರ್ಡರ್ ಎರಡೂ ಕಡೆ ನಾವು ಒಂದು ಕಾಸ್ಮಿಕ್ ಹೊರೈಸನ್ ಅನ್ನ ಫೇಸ್ ಮಾಡ್ತಾ ಇದ್ದೀವಿ. ಬ್ಲ್ಯಾಕ್ ಹೋಲ್ ನಿಂದ ಮಾಹಿತಿ ಹೊರಗೆ ಬರಕ್ಕಾಗಲ್ಲ, ನಮ್ಮ ಬ್ರಹ್ಮಾಂಡದ ಗಡಿಯಾಚೆಗಿನ ಮಾಹಿತಿ ಒಳಗ್ ಬರಕ್ಕಾಗಲ್ಲ. ಎರಡಕ್ಕೂ ಇರೋ ಈ ಹೋಲಿಕೆ ಕಾಕತಾಳೀಯನ ಖಂಡಿತ ಅಲ್ಲ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಮ್ಯಾಥ್ಸ್ ಮ್ಯಾಜಿಕ್. ಬ್ಲ್ಯಾಕ್ ಹೋಲ್ ಲೆಕ್ಕಕ್ಕೆ ಸಿಕ್ಕಿಬಿದ್ದ ಬ್ರಹ್ಮಾಂಡ. ಭೌತಶಾಸ್ತ್ರದ ನಿಯಮದ ಪ್ರಕಾರ ಯಾವುದೇ ಬ್ಲ್ಯಾಕ್ ಹೋಲ್ ನ ತೂಕ ಅಂದ್ರೆ ಮಾಸ್ ಹೆಚ್ಚಾದಂತೆ ಅದರ ಸೈಜ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತೂಕ ಡಬಲ್ ಆದ್ರೆ ಬ್ಲ್ಯಾಕ್ ಹೋಲ್ ನ ಸೈಜ್ ಕೂಡ ಡಬಲ್ ಆಗುತ್ತೆ. ಇದನ್ನ ಲೆಕ್ಕ ಹಾಕೋಕೆ ವಿಜ್ಞಾನಿಗಳು ಶ್ವಾರ್ಚ್ಚೈಲ್ಡ್ ರೇಡಿಯಸ್ ಅನ್ನೋ ಫಾರ್ಮುಲಾ ಬಳಸ್ತಾರೆ. ಈಗ ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ಬ್ರಹ್ಮಾಂಡದಲ್ಲಿರೋ ಎಲ್ಲಾ ನಕ್ಷತ್ರ, ಗ್ರಹ, ಡಾರ್ಕ್ ಮ್ಯಾಟರ್, ಗ್ಯಾಲಾಕ್ಸಿಗಳ ಒಟ್ಟು ತೂಕವನ್ನ ಸೇರಿಸಿ ಒಂದು ಬ್ಲ್ಯಾಕ್ ಹೋಲ್ ಸೃಷ್ಟಿ ಆಯ್ತು ಅಂತ ಇಟ್ಕೊಳ್ಳಿ. ಆ ತೂಕ ಎಷ್ಟಿರುತ್ತೆ ಗೊತ್ತಾ? ಅಂದಾಜು 9.6 ಇಂಟು 10⁻53 kg. ಅಂದ್ರೆ 9ರ ಪಕ್ಕ 53 ಸೊನ್ನೆಗಳನ್ನ ಹಾಕಿದ್ರೆ ಎಷ್ಟು ಬರುತ್ತೋ ಅಷ್ಟು ದೊಡ್ಡ ನಂಬರ್ ಇದು. ಅಷ್ಟೊಂದು ಬೃಹತ್ ತೂಕವನ್ನ ನಾವು ಈ ಶ್ವಾರ್ಚ್ಚೈಲ್ಡ್ ಫಾರ್ಮುಲಾಗೆ ಹಾಕಿದ್ರೆ ಅಲ್ಲಿ ಸೃಷ್ಟಿಯಾಗೋ ಆ ಬ್ಲ್ಯಾಕ್ ಹೋಲ್ ನ ಸೈಜ್ ಇದೆಯಲ್ಲ, ಅದು ನಿಖರವಾಗಿ ನಮ್ಮ ಇಂದಿನ ಬ್ರಹ್ಮಾಂಡದ ಅಳತೆಗೆ ಸಮನಾಗಿರುತ್ತೆ. ಇಲ್ಲಿ ಇನ್ನೊಂದು ಮ್ಯಾಜಿಕ್ ಇದೆ. ನಮ್ಮ ಯೂನಿವರ್ಸ್ ನ ಸರಾಸರಿ ಸಾಂದ್ರತೆ ಅಂದ್ರೆ ಡೆನ್ಸಿಟಿ ಮತ್ತು ಆ ಲೆಕ್ಕದಲ್ಲಿ ಬಂದ ಬೃಹತ್ ಬ್ಲ್ಯಾಕ್ ಹೋಲ್ ನ ಡೆನ್ಸಿಟಿ ಎರಡೂ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಇದೆಲ್ಲ ನೋಡಿದ್ರೆ ನಾವು ಬ್ಲ್ಯಾಕ್ ಹೋಲ್ ನ ಒಳಗೆ ಇದೀವಾ ಅನ್ನೋ ಪ್ರಶ್ನೆಯನ್ನ ವಿಜ್ಞಾನಿಗಳು ಕೇಳ್ತಾ ಇದ್ದಾರೆ. ಜೇಮ್ಸ್ ವೆಬ್ ಕೊಟ್ಟ ಶಾಕ್. ಬ್ಲ್ಯಾಕ್ ಹೋಲ್ ಸುಳಿಯಲ್ಲಿ ನಮ್ಮ ಜಗತ್ತು. ಸ್ನೇಹಿತರೆ, ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನ ಇಮೇಜ್ ಮತ್ತು ಇತ್ತೀಚಿನ ರಿಸರ್ಚ್ ಒಂದು ಶಾಕಿಂಗ್ ಸಾಕ್ಷ್ಯವನ್ನ ಕೊಟ್ಟಿದೆ. ನಮ್ಮ ಬ್ರಹ್ಮಾಂಡ ಬಿಗ್ ಬ್ಯಾಂಗ್ ಅನ್ನೋ ಒಂದು ರ್ಯಾಂಡಮ್ ಸ್ಫೋಟದಿಂದ ಹುಟ್ಟಿದ್ರೆ
ಇಲ್ಲಿರೋ ಗ್ಯಾಲಾಕ್ಸಿಗಳು ಎಲ್ಲ ದಿಕ್ಕುಗಳಿಗೂ ಹರಡಿಕೊಂಡು ಹೇಗೆ ಬೇಕೋ ಹಾಗೆ ತಿರುಗಬೇಕಾಗಿತ್ತು. ಅಂದ್ರೆ ಅರ್ಧ ಕ್ಲಾಕ್ ವೈಸ್ ಇನ್ನರ್ಧ ಆಂಟಿ ಕ್ಲಾಕ್ ವೈಸ್ ಇರಬೇಕಾಗಿತ್ತು. ಆದ್ರೆ ವಿಜ್ಞಾನಿಗಳು ಸಾವಿರಾರು ಸ್ಪೈರಲ್ ಗ್ಯಾಲಾಕ್ಸಿಗಳನ್ನ ಅಬ್ಸರ್ವ್ ಮಾಡಿದಾಗ ಒಂದು ಶಾಕ್ ಆದಿತ್ತು. 60% ಗಿಂತ ಹೆಚ್ಚು ಅಂದ್ರೆ 2/3 ಗ್ಯಾಲಾಕ್ಸಿಗಳು ಒಂದೇ ನಿರ್ದಿಷ್ಟ ದಿಕ್ಕಿನಲ್ಲಿ ತಿರುಗ್ತಾ ಇದ್ದಾವೆ. ಅದು ಗೊತ್ತಾಗಿದೆ. ಇದರ ಅರ್ಥ ಇಡೀ ಬ್ರಹ್ಮಾಂಡ ತನ್ನದೇ ಸ್ಟೈಲ್ ನಲ್ಲಿ ಒಟ್ಟಿಗೆ ತಿರುಗ್ತಾ ಇದೆ. ಇಡೀ ಯೂನಿವರ್ಸ್ಗೆ ನೆಟ್ ಆಂಗ್ಯುಲರ್ ಮೊಮೆಂಟಮ್ ಇದೆ ಅಂತ. ಸರಿ, ತಿರುಗುವಿಕೆಗೂ ಬ್ಲ್ಯಾಕ್ ಹೋಲ್ಗೂ ಏನ್ ಸಂಬಂಧ? ಅದನ್ನ ಕೂಡ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇವೆ. ಯಾವುದೇ ಬೃಹತ್ ನಕ್ಷತ್ರ ಸತ್ತು ಬ್ಲ್ಯಾಕ್ ಹೋಲ್ ಆದಾಗ ಅದು ವಿಪರೀತ ವೇಗವಾಗಿ ಗಿರಿಕಿ ಹೊಡಿತಾ ಇರುತ್ತೆ. ಅದರ ಒಳಗೆ ಬೀಳೋ ಪ್ರತಿಯೊಂದು ವಸ್ತುವು ಸುಳಿಯ ಹಾಗೆ ಸುತ್ತಲೇ ಒಳಗೆ ಹೋಗುತ್ತೆ. ಆ ಬ್ಲ್ಯಾಕ್ ಹೋಲ್ ಒಳಗಡೆ ನಮ್ಮ ಬ್ರಹ್ಮಾಂಡ ಸೃಷ್ಟಿಯಾದಾಗ ಹೊರಗಿರೋ ಆ ತಾಯಿ ಬ್ಲ್ಯಾಕ್ ಹೋಲ್ ನ ತಿರುಗುವಿಕೆ ಒಳಗಿರೋ ನಮ್ಮ ಬ್ರಹ್ಮಾಂಡಕ್ಕೂ ಬಳುವಳಿಯಾಗಿ ಬಂದಿದೆ ಅನ್ನೋದು ವಿಜ್ಞಾನಿಗಳ ವಾದ, ಹೊಸ ವಾದ. ಒಂದು ತಿರುಗ್ತಾ ಇರೋ ವಾಟರ್ ಬಾಟಲ್ ಒಳಗಡೆ ನೀರು ಕೂಡ ತಿರುಗ್ತಾ ಇರುತ್ತಲ್ವಾ, ಸೇಮ್ ಲಾಜಿಕ್. ನಾವು ಆ ತಿರುಗುತ್ತಿರುವ ದೈತ್ಯ ಬ್ಲ್ಯಾಕ್ ಹೋಲ್ನ ಹೊಟ್ಟೆ ಒಳಗಡೆ ಇರೋದ್ರಿಂದ ನಾವು ನಮ್ಮ ಗ್ಯಾಲಾಕ್ಸಿಗಳು ಕೂಡ ಅದೇ ದಿಕ್ಕಿನಲ್ಲಿ ತಿರುಗ್ತಿರೋ ಹಾಗೆ ಕಾಣಿಸ್ತಾ ಇದೆ. ಇದು ಬಿಗ್ ಬ್ಯಾಂಗ್ ಥಿಯರಿಗಿಂತ ನಾವು ಬ್ಲ್ಯಾಕ್ ಹೋಲ್ ಒಳಗಡೆ ಇದೀವಿ ಅನ್ನೋ ವಾದಕ್ಕೆ ಒಂದಷ್ಟು ಬಲವನ್ನ ಕೊಡ್ತಾ ಇದೆ. ಒಂದರ ಒಳಗೆ ಇನ್ನೊಂದು ಜಗತ್ತು, ಇದು ಬ್ಲ್ಯಾಕ್ ಹೋಲ್ ಮಲ್ಟಿವರ್ಸ್. ಸ್ನೇಹಿತರೆ, ನಮ್ಮ ಬ್ರಹ್ಮಾಂಡ ಒಂದು ಬ್ಲ್ಯಾಕ್ ಹೋಲ್ ಒಳಗಡೆ ಸೃಷ್ಟಿಯಾಗಿದೆ ಅನ್ನೋದು ನಿಜವೇ. ಆದ್ರೆ ಇದಿನ್ನೂ ಸಾಬೀತಾಗಬೇಕು, ಇನ್ನಷ್ಟು ಡೀಪ್ ಆಗಿದ್ದು ಪ್ರೂವ್ ಆಗಬೇಕು. ಬಟ್ ಥಿಯರಿ ಚರ್ಚೆ ನಡೀತಾ ಇದೆ. ಸಾಬೀತಾದ್ರೆ ಇನ್ನೊಂದು ಮೈಂಡ್ ಬ್ಲೋಯಿಂಗ್ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಅದೇನು ಗೊತ್ತಾ? ನಮ್ಮ ಬ್ರಹ್ಮಾಂಡದ ಒಳಗೆ ಇರೋ ಕೋಟ್ಯಂತರ ಬ್ಲ್ಯಾಕ್ ಹೋಲ್ಗಳ ಕಥೆ ಏನು ಅನ್ನೋ ಪ್ರಶ್ನೆ. ಇದಕ್ಕೆ ಪೋಲ್ಯಾಂಡ್ನ ಖ್ಯಾತ ಭೌತ ವಿಜ್ಞಾನಿ ನಿಕೋಡೆಮ್ ಪೋಪ್ಲಾವ್ಸ್ಕಿ ಉತ್ತರವನ್ನ ಕೊಟ್ಟಿದ್ದಾರೆ, ಅಥವಾ ಎಕ್ಸ್ಪ್ಲನೇಷನ್ ಕೊಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅವ್ರ ಪ್ರಕಾರ ಈ ಇಡೀ ಸೃಷ್ಟಿ ರಷ್ಯನ್ ನೆಸ್ಟಿಂಗ್ ಡಾಲ್ಸ್ ರೀತಿ ಇದೆ. ಅಂದ್ರೆ ಒಂದು ಬೊಂಬೆ ಒಳಗಡೆ ಇನ್ನೊಂದು ಬೊಂಬೆ ಇರುತ್ತಲ್ವಾ, ಎಕ್ಸಾಕ್ಟ್ ಆಗಿ ಹಾಗೆ ಇದೆ. ಅಂದ್ರೆ ನಿಕೋಡೆಮ್ ಪ್ರಕಾರ ಬಿಲಿಯಂತರ ವರ್ಷಗಳ ಹಿಂದೆ ಬೇರೊಂದು ಬೃಹತ್ ತಾಯಿ ಬ್ರಹ್ಮಾಂಡ ಇತ್ತು. ಅದರಲ್ಲೊಂದು ದೊಡ್ಡ ಬ್ಲ್ಯಾಕ್ ಹೋಲ್ ಸೃಷ್ಟಿಯಾಯಿತು. ಆ ಬ್ಲ್ಯಾಕ್ ಹೋಲ್ನ ಹೊಟ್ಟೆ ಒಳಗಡೆ ನಮ್ಮ ಈ ಬ್ರಹ್ಮಾಂಡ ಹುಟ್ಟಿಕೊಂಡಿದೆ ಅಂತ. ಇದೇ ಲಾಜಿಕ್ ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿಗೂ ಅಪ್ಲೈ ಆಗುತ್ತೆ. ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿಯ ಮಧ್ಯದಲ್ಲಿ ಸ್ಯಾಗಿಟೇರಿಯಸ್ ಎ ಸ್ಟಾರ್ ಅನ್ನೋ ದೈತ್ಯ ಬ್ಲ್ಯಾಕ್ ಹೋಲ್ ಇದೆ. ನಮ್ಮ ಸೂರ್ಯನಿಗಿಂತ 40 ಲಕ್ಷ ಪಟ್ಟು ದೊಡ್ಡದಿದೆ. ಕೆಲ ಥಿಯರಿ ಪ್ರಕಾರ ಈ ಬ್ಲ್ಯಾಕ್ ಹೋಲ್ನ ಒಳಗೂ ಕೂಡ ಈಗ ಆಲ್ರೆಡಿ ಒಂದು ಹೊಸ ಬೇಬಿ ಬ್ರಹ್ಮಾಂಡ ಸೃಷ್ಟಿ ಆಗಿ ಹೋಗಿರಬಹುದು. ಪ್ರತಿಯೊಂದು ಬ್ಲ್ಯಾಕ್ ಹೋಲ್ನ ಗಡಿಯಾಚೆಗೂ ನಮ್ಮದೇ ತರಹದ ಹೊಸ ಪ್ರಪಂಚಗಳು ಉಸಿರಾಡ್ತಿರಬಹುದು. ನಾವು ಬೇರೊಂದು ಯೂನಿವರ್ಸ್ನ ಬ್ಲ್ಯಾಕ್ ಹೋಲ್ ಒಳಗಡೆ ಇದ್ದೀವಿ. ಹಾಗೆ ನಮ್ಮಲ್ಲಿರೋ ಬ್ಲ್ಯಾಕ್ ಹೋಲ್ ಒಳಗೂ ಕೂಡ ಇನ್ನೊಂದು ಯೂನಿವರ್ಸ್ ಇದೆ. ಇದರ ಅರ್ಥ ನಮ್ಮ ಪ್ರಪಂಚಕ್ಕೆ, ನಮ್ಮ ಅಸ್ತಿತ್ವಕ್ಕೆ ಕೊನೆಯೇ ಇಲ್ಲ. ಬ್ಲ್ಯಾಕ್ ಹೋಲ್ಗಳು ಬರೀ ನಕ್ಷತ್ರಗಳನ್ನ ನುಂಗು ಹಾಕೋ ಸ್ಮಶಾನಗಳಲ್ಲ, ಅವು ಹೊಸ ಯೂನಿವರ್ಸ್ಗಳನ್ನ ಹುಟ್ಟು ಹಾಕೋ ಕಾಸ್ಮಿಕ್ ಫ್ಯಾಕ್ಟರಿಗಳು ಅಂತ ವಿಜ್ಞಾನಿಗಳು ಬ್ಲ್ಯಾಕ್ ಹೋಲ್ ಮಲ್ಟಿವರ್ಸ್ ಅಂತ ಕರೀತಾ ಇದ್ದಾರೆ ಇದನ್ನ. ಹಾಗಾದ್ರೆ ಇದೇ ಅಂತಿಮ ಸತ್ಯನ? ವಿಜ್ಞಾನಿಗಳು ಏನಂತಾರೆ? ಸ್ನೇಹಿತರೆ, ವಿಜ್ಞಾನ ಜಗತ್ತು ಡಿವೈಡ್ ಆಗಿದೆ. ಸಾಕಷ್ಟು ಮೈನ್ ಸ್ಟ್ರೀಮ್ ಸೈಂಟಿಸ್ಟ್ಗಳು ಇದನ್ನ ಒಪ್ಕೊಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಕೂಡ ಇದೆ ಈ ಥಿಯರಿಯಲ್ಲಿ. ಅದೇ ಸ್ಟೀಫನ್ ಹಾಕಿಂಗ್ ಅವರ ಪ್ರಕಾರ ಇನ್ಫಾರ್ಮೇಶನ್ ಪ್ಯಾರಾಡಾಕ್ಸ್. ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ಮಾಹಿತಿಯನ್ನ ಎಂದಿಗೂ ನಾಶ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಸ್ಟೀಫನ್ ಹಾಕಿಂಗ್ ಅವರು ಕಂಡುಹಿಡಿದಂತೆ ಬ್ಲ್ಯಾಕ್ ಹೋಲ್ಗಳು ಹಾಕಿಂಗ್ ರೇಡಿಯೇಷನ್ ಮೂಲಕ ನಿಧಾನವಾಗಿ ಆವಿಯಾಗ್ತವೆ, ಕಡೆಗೊಂದಿನ ಪೂರ್ತಿಯಾಗಿ ಮಾಯವಾಗ್ತವೆ. ಹಾಗಾದ್ರೆ ಅದರೊಳಗೆ ಹೋದ ಮಾಹಿತಿಯ ಕಥೆ ಏನು, ಇನ್ಫಾರ್ಮೇಶನ್ ಏನಾಯ್ತು? ಇದನ್ನೊಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಲೈಬ್ರರಿಯಲ್ಲಿರೋ ಎಲ್ಲ ಪುಸ್ತಕಗಳನ್ನ ಸುಟ್ಟು ಹಾಕಿದ್ರೆ ಅಲ್ಲಿಂದ ಹೊಗೆ ಬರುತ್ತೆ. ಆ ಹೊಗೆಯಲ್ಲಿ ಸುಟ್ಟು ಹೋದ ಪುಸ್ತಕಗಳ ಅಕ್ಷರಗಳ ಮಾಹಿತಿ ಇರುತ್ತಾ? ಖಂಡಿತ ಇರೋಕ್ ಸಾಧ್ಯ ಇಲ್ಲ ಅಲ್ವಾ? ಇದನ್ನೇ ಹಾಕಿಂಗ್ ಪ್ಯಾರಾಡಾಕ್ಸ್ ಅಂತ ಕರೆಯೋದು. ಇದು ಇಂದಿಗೂ ಬಗೆಹರಿಯದ ರಹಸ್ಯ. ಇದರ ಜೊತೆಗೆ ಬ್ಲ್ಯಾಕ್ ಹೋಲ್ ಒಳಗಡೆ ನಾವಿದೀವಿ ಅನ್ನೋದಕ್ಕೆ ನಮ್ಮ ಬಳಿ ಯಾವುದೇ ಡೈರೆಕ್ಟ್ ಎವಿಡೆನ್ಸ್ ಅಂದ್ರೆ ನೇರ ಪುರಾವೆ ಇಲ್ಲ. ಇದು ಹೇಗಾಗಿದೆ ಅಂದ್ರೆ, ಒಂದು ಸೀಲ್ ಆಗಿರೋ ಸಬ್ಮರೀನ್ ಒಳಗಡೆ ಹುಟ್ಟಿದ ಮಗು ಸಬ್ಮರೀನ್ ಒಳಗಿನ ಎಲ್ಲ ವಸ್ತುಗಳನ್ನ ರಿಸರ್ಚ್ ಮಾಡಬಹುದು. ಆದ್ರೆ ಸಬ್ಮರೀನ್ ಹೊರಗಡೆ ಏನಿದೆ ಅಂತ ಮಗು ಯಾವತ್ತೂ ಪ್ರೂವ್ ಮಾಡಕ್ಕಾಗಲ್ಲ. ನಮ್ಮ ಸ್ಥಿತಿಯೂ ಅಷ್ಟೇ. ನಾವು ನಮ್ಮ ಬ್ರಹ್ಮಾಂಡದ ಅಬ್ಸರ್ವಬಲ್ ಲಿಮಿಟ್ ಅನ್ನ ದಾಟಿ ಆಚೆ ನೋಡೋಕೆ ಸದ್ಯಕ್ಕಂತೂ ಸಾಧ್ಯನೇ ಇಲ್ಲ. ರಹಸ್ಯಗಳೇ ತುಂಬಿರೋ ಜಗತ್ತು. ಮುಂದೇನು? ಸೈನ್ಸ್ ಪ್ರಕಾರ ಸದ್ಯಕ್ಕೆ ಇದೊಂದು ಅದ್ಭುತವಾದ ಮ್ಯಾಥಮೆಟಿಕಲ್ ಮಾಡೆಲ್. ಇದಕ್ಕೆ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಇನ್ನೂ ಸಿಕ್ಕಿಲ್ಲ. ಬಿಗ್ ಬ್ಯಾಂಗ್ ಮಾಡೆಲ್ ಅನ್ನ ರಿಪ್ಲೇಸ್ ಮಾಡುವಷ್ಟು ಶಕ್ತಿ ಸದ್ಯಕ್ಕೆ ಈ ಥಿಯರಿಗೆ ಬಂದಿಲ್ಲ. ಆದ್ರೆ ಕಲ್ಪನೆ ಮಾಡ್ಕೊಳ್ಳಿ, ನಾವು ಬ್ಲ್ಯಾಕ್ ಹೋಲ್ ಒಳಗಡೆ ಇಲ್ಲ ಅನ್ನೋದು ಖಚಿತವಾಗಿ ಪ್ರೂವ್ ಆಗಿಲ್ಲ. ಇಲ್ಲ ಅಂತಾನು ಪ್ರೂವ್ ಆಗ್ಬೇಕಲ್ಲ, ಅದು ಪ್ರೂವ್ ಆಗಿಲ್ಲ. ಆದ್ರೆ ಸೇಮ್ ಟೈಮ್ ನಾವು ಬ್ಲ್ಯಾಕ್ ಹೋಲ್ ಒಳಗಡೆ ಇದೀವಿ ಅಂತ ಹೇಳೋದಕ್ಕೆ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದಾಗ ಒಂದಷ್ಟು ಮ್ಯಾಥಮೆಟಿಕಲ್ ಥಿಯರಿಗಳು ಮ್ಯಾಚ್ ಆಗ್ತವೆ. ಅತ್ಯಂತ ಭಯಾನಕ ವಿಚಾರ ಅಂದ್ರೆ ಈ ಥಿಯರಿ ತಪ್ಪಾಗಿರಬಹುದು ಅನ್ನೋದಲ್ಲ,
ಇದು ನಿಜವಾಗಿದ್ರೂ ಕೂಡ ನಮಗೆ ಯಾವತ್ತೂ ಅದನ್ನ ಪ್ರೂವ್ ಮಾಡೋಕೆ ಫಿಸಿಕ್ಸ್ ನ ನಿಯಮಗಳೇ ಬಿಡ್ತಾ ಇಲ್ಲ ಅನ್ನೋದು. ನಾವಿರೋ ಭೂಮಿಯೇ ಈ ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಧೂಳಿನ ಕಣದಲ್ಲಿ ಸಾವಿರಾರು ಕಣ ಮಾಡಿದ್ರೆ ಸಿಕ್ಕುದು ಅಷ್ಟು ಸಿಕ್ಕುದು. ಅಂಥದ್ರಲ್ಲಿ ನಮ್ಮ ಇಡೀ ಬ್ರಹ್ಮಾಂಡನೇ ಬೇರೊಂದು ಜಗತ್ತಿನ ಬ್ಲ್ಯಾಕ್ ಹೋಲ್ ಒಳಗಡೆ ಇದ್ರೆ ನಾವೆಷ್ಟು ಕ್ಷುದ್ರ ಜೀವಿಗಳು, ಯೋಚನೆ ಮಾಡಿ. ಈ ಹೊಸ ಸೈಂಟಿಫಿಕ್ ಥಿಯರಿ ಬಗ್ಗೆ ನಿಮಗೆ ಏನಿಸ್ತು? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಇಂತಹ ರಿಪೋರ್ಟ್ಸ್ ಅನ್ನ ಪದೇ ಪದೇ ತರ್ತಾ ಇರೋ ನಿಮ್ಮ ಪ್ರೀತಿಯ ಮಸ್ತ್ ಮಗ ಚಾನಲ್ಗೆ ನಿಮ್ಮ ಬೆಂಬಲವನ್ನ ಕೊಡೋಕೆ ಹಾಗೂ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.